ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು KSP ಜೌಟೇಡ್ಸ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇದೀಗ ಬಂದ ಬ್ರೇಕಿಂಗ್ ನ್ಯೂಸ್ ಅಂತಲೇ ಹೇಳ್ಬೋದು. ಗ್ರಾಮ ಆಡಳಿತ ಅಧಿಕಾರಿ ಅಥವಾ ಗ್ರಾಮ ಲೆಕ್ಕಾಧಿಕಾರಿ ಅಂತ ಏನು ಮೊದಲು ಕರೆದಿದ್ರು ಫ್ರೆಂಡ್ಸ್, ಹುದ್ದೆ ಹೆಸರು ವಿಲೇಜ್ ಅಕೌಂಟೆಂಟ್ ಅಂತ. ಅದನ್ನು ಈಗ ಹೆಸರನ್ನ ಚೇಂಜ್ ಮಾಡೋದು ನಿಮ್ಗೆ ಆಲ್ರೆಡಿ ಗೊತ್ತು. ಅದನ್ನು ಗ್ರಾಮ ಆಡಳಿತಾಧಿಕಾರಿ ಅಂತ ಮಾಡಿದ್ದಾರೆ. ಅದರ ಟೋಟಲು 1000 ಹುದ್ದೆಗಳನ್ನು ನೇಮಕಾತಿಗೆ ಅಧಿಸೂಚನೆಯನ್ನು ಹೊರಡಿಸಲು ತಯಾರಿಯನ್ನು ನಡೆಸ್ತಿರುವಂಥದ್ದು. ಅದರ ಸಂಪೂರ್ಣ ಮಾಹಿತಿ ಮತ್ತು ಸಿಲೆಬಸ್ಸು ಮೊದಲೆಲ್ಲ ನೇರ ನೇಮಕಾತಿ PUC ಪರ್ಸೆಂಟೇಜ್ ಮೇಲೆ ನೇಮಕಾತಿ ಮಾಡ್ಕೊಳ್ತಿದ್ರು ಫ್ರೆಂಡ್ಸ್. ಇದೇ ಫಸ್ಟ್ ಟೈಮ್ ಸ್ಪರ್ಧಾತ್ಮಕ ಪರೀಕ್ಷೆ ಮೂಲಕ ಒಂದು ಎಕ್ಸಾಮ್ನ ಕಂಡಕ್ಟ್ ಮಾಡಿ ಈ ಪೋಸ್ಟನ್ನು ತುಂಬ್ತಿರುವಂಥದ್ದು. ಇದು ನೋಡಿ ಫ್ರೆಂಡ್ಸ್, PUC ಮೇಲಿರುತ್ತೆ. ಯಾವುದೇ ಒಂದು ಮಾರ್ಕ್ಸ್ PUC ಮಾರ್ಕ್ಸ್ನ ಕನ್ಸಿಡರ್ ಮಾಡಲ್ಲ. ನೀವು PUC ಡಿಪ್ಲೊಮೊ ಅಥವಾ ಅದಕ್ಕೆ ತತ್ಸಮವಾದ ಯಾವುದೇ ಒಂದು ತರಗತಿಯನ್ನು ಉತ್ತೀರ್ಣರಾಗಿದ್ದರೆ ಈ ಹುದ್ದೆಗೆ ನೀವು ಅಪ್ಲಿಕೇಶನ್ ಹಾಕ್ಬೋದಾಗಿರುತ್ತೆ ಫ್ರೆಂಡ್ಸ್. ಇದನ್ನು ಪ್ರತಿ ವರ್ಷ ಕಾಲ್ ಮಾಡೋ ಸಾಧ್ಯತೆ ಇದೆ ಫ್ರೆಂಡ್ಸ್. ಯಾಕೆಂದರೆ ನಮ್ಮ ಇಡೀ ಕರ್ನಾಟಕದಲ್ಲಿ ಒಂದು 2ರಿಂದ 3 ಒಂದು ಹೋಬಳಿಗೆ ಫ್ರೆಂಡ್ಸ್ ಒಂದು ಗ್ರಾಮ ಪಂಚಾಯತಿಗೆ ಒಬ್ಬರು ಗ್ರಾಮ ಲೆಕ್ಕಾಧಿಕಾರಿ ಇರ್ತಾರೆ. ಆದ್ದರಿಂದ ಇದು ಹುದ್ದೆಗಳು ಜಾಸ್ತಿನೇ ಇರುತ್ತೆ, PCಗಿಂತಲೂ ಜಾಸ್ತಿ ಇರುತ್ತೆ. ಪ್ರತಿ ವರ್ಷ ನೇಮಕ ಆಗುವ ಸಾಧ್ಯತೆ ಇದೆ ಫ್ರೆಂಡ್ಸ್. ಆದ್ದರಿಂದ ಯಾರೆಲ್ಲ ಈ ಹುದ್ದೆಗೆ ಒಂದು ಪ್ರಿಪೇರ್ನ ಆಗ್ತಾಯಿದ್ರೆ ನೀವು ಕಂಟಿನ್ಯೂಸ್ ಈ ವರ್ಷ ಮಿಸ್ ಆದರೂ ನೆಕ್ಸ್ಟ್ ವರ್ಷ ಗ್ಯಾರಂಟಿ ನೀವು ಜಾಬ್ನ ಮಾಡ್ಕೊಳ್ಬೋದಾಗಿರುತ್ತೆ. ಅದರಿಂದ ಈ ಹುದ್ದೆಯ ಪಠ್ಯಕ್ರಮ ಮತ್ತು ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ದಯವಿಟ್ಟು ಈ ವಿಡಿಯೋನ ಲೈಕ್ನ ಮಾಡಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇದರ ಅಧಿಕೃತ ಒಂದು ಮಾಹಿತಿನ ನೋಡೋಕೆ ಇದು ಮೊದಲು KPSCಗೆ ಹೋಗಿತ್ತು ಫ್ರೆಂಡ್ಸ್, ಅಂದರೆ ಕರ್ನಾಟಕ ಲೋಕಸೇವಾ ಆಯೋಗಕ್ಕೆ ಹೋಗಿತ್ತು. ಅದರಿಂದ ಇದನ್ನು ಈಗ KEA ಅಂದರೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರಕ್ಕೆ ವಹಿಸಿರುವಂಥದ್ದು. ಅದರ ಅಧಿಕೃತ ಸರ್ಕಾರದ ಮಾಹಿತಿಯನ್ನು ನಾನು ನಿಮಗೆ ತೋರಿಸ್ಕೊಡ್ತೀನಿ, ಬನ್ನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇದು ವಿಧಾನ ಪರಿಷತ್ನಲ್ಲಿ ಕ್ವಶನ್ನ ಕೇಳಿರುವಂಥದ್ದು. ಶಶಿಕಲಾ ಜಿ ನಮೋಸಿ ಇವರು ಶಿಕ್ಷಕರ ಕ್ಷೇತ್ರದ ಒಬ್ಬ MLC ಆಗಿರ್ತಾರೆ. ಇವರು ಕಂದಾಯ ಸಚಿವರಿಗೆ ಒಂದು ಕ್ವಶನ್ನ ಕೇಳಿರುವಂಥದ್ದು. ನೋಡಿ ಫ್ರೆಂಡ್ಸ್, ರಾಜ್ಯದಲ್ಲಿ ಒಟ್ಟು ಎಷ್ಟು ಅಂದರೆ VA ಹುದ್ದೆಗಳನ್ನು ನೇಮಕಾತಿಗೆ ಪ್ರಕ್ರಿಯೆಯನ್ನು ಆರಂಭಿಸಲಾಗಿದೆ. ನೋಡಿ ಫ್ರೆಂಡ್ಸ್, ಅವರು ಉತ್ತರವನ್ನು ಕೊಟ್ಟಿರುವಂಥದ್ದು ಕಂದಾಯ ಮಿನಿಸ್ಟ್ರರು 1000 ಗ್ರಾಮ ಆಡಳಿತ ಅಧಿಕಾರಿ ಹುದ್ದೆಗಳನ್ನು ನೇಮಕಾತಿ ಮೂಲಕ ಸ್ಪರ್ಧಾತ್ಮಕ ಪರೀಕ್ಷೆ ಮೂಲಕ ನಡೆಸಲು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರಕ್ಕೆ ಅಂದರೆ KEA ಅವರಿಗೆ 1000 ಹುದ್ದೆಗಳ ಆಲ್ರೆಡಿ ಒಂದು ಪ್ರಸ್ತಾವನೆಯನ್ನು ಸಲ್ಲಿಸಿರುವಂಥದ್ದು ಫ್ರೆಂಡ್ಸ್. ಇನ್ನು ಅವರು ನೇಮಕಾತಿ ಮಾಡೋದೊಂದೇ ಬಾಕಿ ಇರುವಂಥದ್ದು. ಇನ್ನು ಅಧಿಕಾರಿಗಳಿಗೆ ವಯೋಮಿತಿ ಎಷ್ಟು ಅಂತ ನೋಡಿದ್ರೆ ನೋಡಿ ಫ್ರೆಂಡ್ಸ್, ಇದನ್ನು ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಪ್ರವರ್ಗ 1 ಈ ಅಭ್ಯರ್ಥಿಗಳಿಗೆ ಕನಿಷ್ಠ 18, ಗರಿಷ್ಠ 40 ವರ್ಷ. ಇದನ್ನು ಹೈಯೆಸ್ಟ್ನೇ ಕೊಟ್ಟಿರುವಂಥದ್ದು ಫ್ರೆಂಡ್ಸ್. ಇನ್ನು 2A 2B 3A 3B ಅವರಿಗೆ 38 ವರ್ಷ. ಅದೇ ರೀತಿ GM ಅವರಿಗೆ 35 ವರ್ಷ. ಈ ಪಠ್ಯಕ್ರಮವನ್ನು ಇನ್ನೂ ನಿಗದಿ ಮಾಡಿಲ್ಲ. 2021ರಲ್ಲಿ ನಿಗದಿಪಡಿಸಿರುವಂತೆ ಅಳವಡಿಸಿಕೊಳ್ಳಲಾಗುವುದು ಅಂತ ಹೇಳಿದ್ದಾರೆ. ಅಂದರೆ 21ರಲ್ಲಿ ಇದು ರೂಲ್ ಆಗಿರೋದೇ 22ಅಲ್ಲಿ ಫ್ರೆಂಡ್ಸ್. ಏಕೆಂದರೆ ಮೊದಲ ನೇರ ನೇಮಕಾತಿ ಆಗ್ತಿತ್ತು 22 ಅಂದರೆ 2022ರಿಂದ, ಅಂದರೆ ಕೊರೋನಾ ಬ್ಯಾಚ್ ಯಾವಾಗ ಎಕ್ಸಾಮ್ನ ಪಾಸ್ ಆಗುತ್ತೆ ಫ್ರೆಂಡ್ಸ್, ಆವಾಗಿನಿಂದ ಇದನ್ನು ನೇರ ನೇಮಕಾತಿಯನ್ನು ಕ್ಯಾನ್ಸಲ್ ಮಾಡಿ ಪರೀಕ್ಷೆ ಮೂಲಕ ಆಯ್ಕೆ ಮಾಡುವ ಒಂದು ಪ್ರಸ್ತಾವನೆಯನ್ನು ಸಲ್ಲಿಸಲಾಗಿರುತ್ತೆ ಫ್ರೆಂಡ್ಸ್. ಆದ್ದರಿಂದ ಅದು ಇನ್ನೂ ಒಂದು ಪಠ್ಯಕ್ರಮ ಅಧಿಕೃತವಾಗಿಲ್ಲ. ನಮಗೆ ಬಂದಿರೋ ಮಾಹಿತಿ ಪ್ರಕಾರ ಒಂದು GK ಕ್ವಶನ್ ಪೇಪರ್ ಇದ್ದೇ ಇರುತ್ತೆ. ಇನ್ನೊಂದು ಕಂದಾಯ ಇಲಾಖೆಗೆ ಸಂಬಂಧಪಟ್ಟಂತೆ ಅಂದರೆ ರೆವಿನ್ಯೂ ಲಾ ಇರ್ಬೋದು, ಅದೇ ರೀತಿ ಇಂಗ್ಲೀಷ್ ಗ್ರಾಮರ್ ಇರ್ಬೋದು, ಕನ್ನಡ ಗ್ರಾಮರ್ ಇರ್ಬೋದು, ಅಂದರೆ ಕಂಪ್ಯೂಟರ್. ಇದು ಸೆಕೆಂಡ್ ಪೇಪರ್ ಆಗಿರುತ್ತೆ. ಮೊದಲನೇ ಪೇಪರ್ ಮಾಮೂಲಿ GK ಕ್ವಶನ್ ಇರುವಂಥದ್ದು ಫ್ರೆಂಡ್ಸ್. ಟೋಟಲು 200 ಮಾರ್ಕ್ಸ್ಗೆ ಅಂತ ನಮಗೆ ಬಂದಿರುವ ಮಾಹಿತಿ ಫ್ರೆಂಡ್ಸ್. ಇದು ಗ್ಯಾರಂಟಿ ಅಲ್ಲ. ಇನ್ನು ಇದನ್ನು ಯಾವ ಹುದ್ದೆಗಳಿಗೆ ನೇಮಕಾತಿ ಮಾಡೋದಂದರೆ ಗೊತ್ತಾಗಿಲ್ಲ. ಆಲ್ರೆಡಿ ಹೇಳಿದರೆ ಗ್ರಾಮಾಧಿಕಾರಿ ಹುದ್ದೆಗಳನ್ನು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಮೂಲಕ ನೇಮಕಾತಿ ಮಾಡಿಕೊಳ್ತೀನಿ ಅಂತ. ಇದು ಅಧಿಕೃತ ಮಾಹಿತಿ ಆಗಿರುತ್ತೆ ಫ್ರೆಂಡ್ಸ್. ಇನ್ನು ಈ ಬಜೆಟ್ ಮುಗಿದು ಲೋಕಸಭಾ ಎಲೆಕ್ಷನ್ ಮುಗಿದ ನಂತರ ಇದು ಅಧಿಸೂಚನೆ ಆಗುವ ಎಲ್ಲ ಸಾಧ್ಯತೆ ಇದೆ ಫ್ರೆಂಡ್ಸ್. ಆದ್ದರಿಂದ ಯಾರೆಲ್ಲ ತಯಾರಿ ನಡೆಸ್ತಿದ್ದಾರೆ ದಯವಿಟ್ಟು ನೀವು ನಿಮ್ಮ ಹುದ್ದೆಗೆ ತಯಾರಿ ನಡೆಸಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತೀನಿ. ದಯವಿಟ್ಟು ಎಲ್ಲರೂ ಈ ವಿಡಿಯೋನ ಶೇರ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್.